ಕಾಂಪೌಂಡ್ ತೆರವು ಜಾಗದಲ್ಲಿ ಇದೀಗ ಭಾರಿ ಹೈಡ್ರಾಮವೇ ನಡೀತಾ ಇದೆ. ಪುಷ್ಪಾ ಬೆಂಬಲಿಗರಿಂದ ಬೋರ್ಡ್ ತೆರವಿಗೆ ಯತ್ನ ನಡೆಸಲಾಯಿತು. ಜಾಗ ಸ್ವಾಧೀನದ ಬೋರ್ಡ್ ಅನ್ನ ತೆರವು ಮಾಡೋದಕ್ಕೆ ಯತ್ನ ನಡೆಸುವಂತಹ ಸಂದರ್ಭದಲ್ಲಿ ಯಶ್ತಾಯಿ ಬೆಂಬಲಿಗರ ಮೇಲೆ ದೇವರಾಜ್ ಕಿಡಿಕಾರ್ತಿದ್ದಾರೆ. ಹೈಡ್ರಾಮವೇ ನಡೀತಾ ಇದೆ ಸ್ಥಳದಲ್ಲಿ. ತೆರವು ಮಾಡೋದಕ್ಕೆ ಬಂದವರಿಗೆ ದೇವರಾಜು ತರಾಟಿನ ತೆಗೆದುಕೊಂಡಿದ್ದಾರೆ. ಕೋರ್ಟ್ ಆದೇಶದಂತೆ ಬೋರ್ಡ್ ಹಾಕಲಾಗಿದೆ ಅಂತ ಅವರು ಕಿಡಿಕಾರ್ತಿದ್ದಾರೆ. ಯಾಕೆ ಬೋರ್ಡ್ ತೆರವು ಮಾಡ್ತೀರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ತೆರವು ಮಾಡೋದಕ್ಕೆ ಬಂದವರಿಗೆ ದೇವರಾಜು ತರಾಟಿನ ತೆಗೆದುಕೊಳ್ತಿದ್ದಾರೆ. ಇದು ಸ್ಥಳದಲ್ಲಿ ಆಗ್ತಾ ಇರುವಂತಹ ಹೈ ಡ್ರಾಮಾ. ಎಷ್ಟು ದೊಡ್ಡ ಫಿಲಂ ನಾವು ಲಾಕಲ್ಲ ದೌರ್ಜನ್ಯ ಮಾಡ್ತೀರಾ ನೀವು ಒಬ್ರು ಫಿಲಂ ಇಂಡಸ್ಟ್ರಿ ದೌರ್ಜನ್ಯ ಮಾಡ್ಬೇಕಾ ರೈತರ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಯಾರು ನಾವು ತುಂಬಾ ವರ್ಷ ನಾವು ಇದೀವಿ ಒಂದು ಉಳ್ಮೆ ಮಾಡೋಣ ಇಲ್ಲಿ ಜೋಳ ಹಾಕ್ಬೇಕಾ ನಾವು ರೈತರು ಜೋಳ ಹಾಕ್ತಾರೆ ಈಗ ಈ ವಿದ್ಯೆ ರಾಕ್ರಿ ಡ್ಯಾಮೇಜ್ ಮಾಡ್ತಿದ್ರಿ ಬೋರ್ಡ್ ಆಗಲಿ ಇವಾಗ ಏನಾರ ಬಂದು ನಾವು ಪೊಲೀಸರ ಮೇಲೆ ಎತ್ತಿಲ್ಲ ಏನ್ ದಬ್ಬಾಳಿಕೆ ಮಾಡ್ತಿದ್ದೀರಾ ದಬ್ಬಾಳಿಕೆ ಮಾಡಕ್ ಗೌಡಿಸಂ ಮಾಡಕ್ ಗೌಡಿಸಂ ಮಾಡಕ್ ಕಳ್ಸಾರ ಲೋಕಲ್ ಸರ್ ನಾನು ನಾನು ಒಬ್ಬ ಬಂದಿದ್ದೀನಿ ನೀವು 100 ಜನ ಕರ್ಕೊಂಡು ಸರ್ ನಾವೇ ಕರ್ಕೊಂಡು ನಾವು ಲೋಕಲ್ ಸರ್ ನಾವು ನಮ್ ಜಾಗಕ್ಕೆ ಬಂದಿದ್ದೀವಿ ನಾವು ಅಲ್ಲ ಸರ್ ಮಾತಾಡೋ ಸಂಬಂಧ ಏನು ಕೊಡಿ ದಾಳಿ ಕೊಡಿ ಸರ್ ನಾವು ಪೇಪರ್ ಕೊಡ್ತೀವಿ ನೀವು ಪೇಪರ್ ಕೊಡಿ ಕೊಡಿ ಪೇಪರ್ ಇನ್ನೇರಿ ಕೊಡ್ತೀರಾ ಬೋರ್ಡ್ ಹಾಕಿ ಕೊಡ್ತೀರಾ ನೀವು ಬೋರ್ಡ್ ಹಾಕಿ ಕೊಡ್ತೀರಾ ನೀವು ಬೋರ್ಡ್ ಹಾಕಿ ಕೊಡ್ತೀರಾ ಪುಷ್ಪ ತಮ್ಮ ಇವರು ಪುಷ್ಪಕ್ಕೋಗಿ ಎರಡನೇ ಮಗ ಅವರು ಏನ್ ಸರ್ ಇದು ಅಲ್ಲೋದ್ರೆ ಅಲ್ಲೂ ರೈತರು ಬರೀ ರೈತರಲ್ಲಿ ದಬ್ಬಾಳಿಕೆ ಮಾಡ್ತಾವ್ರೆ ರಾಜಕಾರಣಿ ದಬ್ಬಾಳಿಕೆ ಮಾಡಿದೀವು ನಾವು 100 ಜನ ಅವ್ರ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಅಲ್ಲ ಅವ್ರು ನಮ್ಮ ಮಾವನ ಮಗ ಅಲ್ಲ ಅವರು ಮಾತಾಡ್ತೀವಿ ನಾವು ದಬ್ಬಾಳಿಕೆ ಮಾಡ ಗೌಡಿಸಂ ಮಾಡಕ್ ಗೌಡಿಸಂ ಮಾಡಕ್ ಕಳ್ಸಾರ ಲೋಕಲ್ ಸರ್ ನಾನು ಸರ್ 50 ಜನ ನಾನು ಒಬ್ಬ ಬಂದಿದ್ದೀನಿ ನೀವು 100 ಜನ ಕರ್ಕೊಂಡು ಸರ್ ನಾವೇ ಕರ್ಕೊಂಡು ನಾವು ಲೋಕಲ್ ಸರ್ ನಾವು ನಮ್ ಜಾಗಕ್ಕೆ ಬಂದಿದ್ದೀವಿ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಸ್ಥಳೀಯರು ಅಲ್ಲಿ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರಲ್ಲ ಅಂತ ಯಶ್ ಆಪ್ತೇಶರ ವಿರುದ್ಧ ಅಲ್ಲಿ ಕಿಡಿಕಾರ್ತಾ ಇದ್ದಾರೆ. ಅಲ್ಲೊಂದು ಬೋರ್ಡ್ ಅನ್ನು ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ನಂತರದಲ್ಲಿ ಯಶ್ ಕಡೆಯವರು ಅದನ್ನ ತೆರವು ಮಾಡೋದಕ್ಕಂತ ಮುಂದಾದರು. ಇದೇ ಸಂದರ್ಭದಲ್ಲಿ ಉಂಟಾದಂತಹ ಜಟಾಪಟಿ ಈಗ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಸ್ಥಳದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ. ಅದೇ ಸ್ಥಳದಲ್ಲಿ ಅವರು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಅದನ್ನ ತೆರವು ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಇದು ಇರಬಾರ್ದು. ಕೋರ್ಟ್ ಆದೇಶವೇ ಬೇರೆ ಇದೆ. ಕೋರ್ಟ್ ಆದೇಶ ಕೊಟ್ಟಿರೋದೇ ಬೇರೆ ಜಾಗಕ್ಕೆ ಹೊರತು ಈ ಜಾಗಕ್ಕಲ್ಲ ಅಂತ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಕೂಡ ಇದು ನಮಗೆ ಸೇರಬೇಕಾಗಿದ್ದಂತಹ ಜಾಗ, ಏಕಾಏಕಿಯಾಗಿ ಬಂದು ಈ ರೀತಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈತ ನಟ ಯಶ್ತಾಯಿ ಪುಷ್ಪ ಅವರು ಹೇಳ್ತಾ ಇರೋದೇ ಬೇರೆ. ಅಲ್ಲಿರುವಂತಹ PDO ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆತ ಹಲವು ದಿನಗಳಿಂದ ಇದೇ ರೀತಿ ಮಾಡ್ತಿದ್ದಾನೆ. ಕೇವಲ ನಮಗೆ ಮಾತ್ರ ಅಲ್ಲ, ಸುಮಾರು ಜನರಿಗೆ ಈ ರೀತಿ ಮಾಡಿದ್ದಾನೆ. ಇನ್ನು ದೇವರಾಜ್ ಯಾರು, ಅವನಿಗೂ GPA ಹೋಲ್ಡರ್ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಲಕ್ಷ್ಮಮ್ಮ ಯಾರು? ಆ ಲಕ್ಷ್ಮಮ್ಮ ಅನ್ನೋರ ಹೆಸರಲ್ಲಿ ಆ ಸೈಟ್ ಇರಲೇ ಇರಲಿಲ್ಲ. ಇದೆಲ್ಲವೂ ಕೂಡ ಸೃಷ್ಟಿ ಮಾಡಿರೋದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.